ಎಲ್ಲ ಪ್ರತಿಭಟನೆಗೂ ಇವತ್ತು ಅವಕಾಶ ಮಾಡಿಕೊಟ್ಟಿದ್ದಾರೆ. ಆದರೆ ಪೊಲೀಸ್ ಇಲಾಖೆಯಿಂದ ನಮ್ಮ ಏನು ಭೂಷಣ್ ಸರು, ಕಮಿಷನರ್ ಸರು ಅವರು ಸರ್ಕಾರದ ಒತ್ತಡದಿಂದ ಇವತ್ತು ನಮಗೆ ಪರ್ಮಿಷನ್ಸ್ ನಿರಾಕರಿಸಿರೋದು. ನಾರ್ತ್ ಕರ್ನಾಟಕ ಅಂತ ಏನು ಹೇಳ್ತಿದ್ದೀರಿ ಸರ್, ಇಲ್ಲಿ ಯಾಕೆ ಹಿಂದುಳಿತಾ ಇದೆ ಅಂತಂದರೆ ಒಂದು ಪ್ರಜಾಪ್ರಭುತ್ವದಲ್ಲಿ ಪ್ರತಿಭಟನೆ ಮಾಡೋದಕ್ಕೆ ನಮಗೆ ಅವಕಾಶ ಮಾಡಿಕೊಡ್ತಾ ಇಲ್ಲ ಅಂತಂದರೆ ಇದು ನಿಜವಾಗ್ಲೂ ಖಂಡಿಸ್ತೀವಿ ಸರ್. ಈ 25-26 ವರ್ಷಕ್ಕೆ ನಮ್ಮ ಅವಪ್ಪನ ಕುಂಡಿಸಿ ಹಾಕ್ಬೇಕ್ರಿ ನಾವು ಊಟಕ್ಕೆ. ಬಟ್ ಅವ್ರ ಕಡೆ ನಾವು ಇನ್ನೂ ತಿನ್ನತ್ತಂದ್ರೆ ನಮಗೆ ನಾಚಿ ಬರ್ಬೇಕು ರೀ ಸರ್. ನಮಗೆ ನಾಚಿ ಬರಬೇಕು ಅಂದ್ರೆ ಸರ್ಕಾರ ನಾಚಿ ಬರ್ಬೇಕು ಗೊತ್ತಿಲ್ಲ ರೀ. ಇವ್ರು ಎಕ್ಸಾಮ್ನ ನಡ್ಸತ್ತಿಲ್ಲ, ಏನಿಲ್ಲ, ಅದ್ರಾಗೂ ಸ್ಕ್ಯಾಮ್ ಆಗತ್ತವ. ಈ ಸ್ಕ್ಯಾಮ್ದು ಅದನ್ನು ನೋಡೋದು ಏನು ತಿಳಿಯತ್ತಿಲ್ಲ ರೀ. ದೇವ್ರು ಇದಾರೆ ಅಂತಾರಪ್ಪ, ಇದನ್ನೆಲ್ಲ ನೋಡಿ ದೇವ್ರು ಇದಾರಿಲ್ಲ ಅದು ಡೌಟ್ ಬರತ್ತೈತ್ರಿ ನಮಗೆ ನೋಡಿ ಸರ್. ನಾಳೆ 11ನೇ ತಾರೀಕು ನಾವು ಬೆಳಗಾವಿ ಅಧಿವೇಶನ ಏನು ನಡೀತಾ ಇದೆ, ಆ ಟೈಮಲ್ಲಿ ನಾವು ವಿದ್ಯಾರ್ಥಿಗಳು ಏನು ಒಂದು ನೇಮಕಾತಿ ಆಗ್ತಾಯಿಲ್ಲ, ಕಾನೂನು ರೀತಿ ಏನು ತೊಡಕಿದೆ ಅಷ್ಟು ಕಾನೂನು ರೀತಿ ತೊಡಕನ್ನ ಸಮಸ್ಯೆಗಳನ್ನ ಪರಿಹಾರ ಮಾಡಿ ಒಂದು ಬಿಲ್ ಪಾಸ್ ಮಾಡಿ ನಮಗೆ ಈ ಕೂಡಲೇ ನೇಮಕಾತಿ ಪ್ರಕ್ರಿಯೆ ಪ್ರತಿಯೊಂದು ಡಿಪಾರ್ಟ್ಮೆಂಟಲ್ಲೂ ಏನು 43 ಇಲಾಖೆಯಿಂದ 7,76,386 ಹುದ್ದೆ ಖಾಲಿ ಇದೆ, ಅಷ್ಟು ಹುದ್ದೆಗಳನ್ನ ಈ ಕೂಡಲೇ ಭರ್ತಿ ಮಾಡಬೇಕು ಅಂತ ನಾವು ಒಂದು ಪ್ರತಿಭಟನೆ ಮಾಡಿದ್ವಿ. ಧಾರವಾಡದಲ್ಲಿ ಮಾಡಿದ್ವಿ, ಬೆಂಗಳೂರಲ್ಲಿ ಮಾಡಿದ್ವಿ, ವಿಜಯಪುರದಲ್ಲಿ ಮಾಡಿದ್ವಿ. ಇವಾಗ ಬೆಳಗಾಂ ಅಧಿವೇಶನ ಮಾಡಬೇಕಾದ್ರೂ ಇಲ್ಲೂ ಕೂಡ ನಾವು ಪ್ರತಿಭಟನೆ ಮಾಡಬೇಕಂತ ಹೇಳ್ಬಿಟ್ಟು ಲಾಸ್ಟ್ ತಿಂಗಳು ನವಂಬರ್ 26ನೇ ತಾರೀಕು ನಾವು ಮನವಿ ಕೊಟ್ಟಿರೋದು ಸರ್. 11ನೇ ತಾರೀಕು ಪ್ರತಿಭಟನೆ ಮಾಡಬೇಕಂತೇಳಿ. ಎಲ್ಲ ಪ್ರತಿಭಟನೆಗೂ ಇವತ್ತು ಅವಕಾಶ ಮಾಡಿಕೊಟ್ಟಿದ್ದಾರೆ. ಆದರೆ ಪೊಲೀಸ್ ಇಲಾಖೆಯಿಂದ ನಮ್ಮ ಏನು ಭೂಷಣ್ ಸರು, ಕಮಿಷನರ್ ಸರು ಅವರು ಸರ್ಕಾರದ ಒತ್ತಡದಿಂದ ಇವತ್ತು ನಮಗೆ ಪರ್ಮಿಷನ್ಸ್ ನಿರಾಕರಿಸಿರೋದು. ಇದನ್ನು ನಿಜವಾಗ್ಲೂ ಖಂಡಿಸ್ತೀವಿ ಸರ್. ಯಾಕೆಂತಂದರೆ ನಾವು ಎಲ್ಲ ರೀತಿ ಪ್ಲ್ಯಾನ್ ಮಾಡಿದ್ದೀವಿ. ಊಟದ ವ್ಯವಸ್ಥೆ ಇರ್ಬೋದು, ಬರೋಂಥದ್ದು ಸಾರಿಗೆ ವ್ಯವಸ್ಥೆ ಆಗಿರ್ಬೋದು, ವಿದ್ಯಾರ್ಥಿಗಳಿಗೆ ಎಲ್ಲ ರೀತಿಯೂ ನಾವು ಅವರಿಗೆ ವ್ಯವಸ್ಥಿತವಾಗಿ ನಾವು ಕಾನೂನು ರೀತಿಯಲ್ಲಿ ಶಾಂತಿಯುತವಾಗಿ ನಾವು ಪ್ರತಿಭಟನೆ ಮಾಡೋದಕ್ಕೆ ಇವತ್ತಿನ ದಿನ ಪರ್ಮಿಷನ್ಸೇ ಕೊಡ್ತಾ ಇಲ್ಲ ಅಂತಂದರೆ ನಾವು ಯಾವ ರೀತಿ ಯೋಚನೆ ಮಾಡಬೇಕು? ನಾವು ಪ್ರಭುತ್ವದಲ್ಲಿದ್ದೀವೋ ಇಲ್ಲ ಏನಾದರೂ ಡಿಕ್ಟೇಟರ್ಶಿಪ್ ಮಾಡ್ತಿದ್ದಾರಾ? ಇಲ್ಲಿ ವಿದ್ಯಾರ್ಥಿಗಳ ಸಮಸ್ಯೆ ಇಲ್ಲಿ ಸರ್ಕಾರನೇ ಇರ್ಬೋದು, ಸರ್ಕಾರದಲ್ಲಿ ಯಾವುದೇ ಸಚಿವರಿರ್ಬೋದು, ಯಾವುದೇ ಎಮ್ ಎಲ್ ಎ ಇರ್ಬೋದು, ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸರ್ ಅವರು ಕೂಡ ಈ ಒಂದು ವಿದ್ಯಾರ್ಥಿಗಳ ಸಮಸ್ಯೆನ ಕನ್ಸಿಡರ್ ಮಾಡ್ತಾ ಇಲ್ಲ. ನಾವು ಮತ್ತೆ ಪ್ರತಿಭಟನೆ ಮಾಡ್ದಿರೋ ನಮ್ಮ ಸಮಸ್ಯೆಗಳನ್ನ ಸರ್ಕಾರಕ್ಕೆ ಯಾವ ರೀತಿ ಮುಟ್ಟಿಸ್ಬೇಕು ಹೇಳಿ ಸರ್? ಇವತ್ತು ನಾವು ಕೇಳ್ತಾ ಇರೋದು ಶಾಂತಿಯುತ ಪ್ರತಿಭಟನೆಗೆ ನೀವು ಪರ್ಮಿಷನ್ನೇ ಕೊಟ್ಟಿಲ್ಲ ಅಂತಂದರೆ ಮತ್ತೆ ಈ ವಾಟ್ ಈಸ್ ದ ಯೂಸ್ ಸರ್? ಸೆಷನ್ ಯಾಕೆ ಮಾಡ್ತಿದ್ದೀರಾ? ಇಲ್ಲಿ ಬೆಳಗಾವಿ ಅಧಿವೇಶನಲ್ಲಿ ಸೆಷನ್ ಯಾಕೆ ಮಾಡ್ತಿದ್ದೀರಾ ಸರ್? ಈ ಒಂದು HK ಭಾಗದಲ್ಲಿ ಇಲ್ಲಿ ನಾರ್ತ್ ಕರ್ನಾಟಕ ಅಂತ ಏನು ಹೇಳ್ತಿದ್ದೀರಿ ಸರ್, ಇಲ್ಲಿ ಯಾಕೆ ಹಿಂದುಳಿತಾ ಇದೆ ಅಂತಂದರೆ ಒಂದು ಪ್ರಜಾಪ್ರಭುತ್ವದಲ್ಲಿ ಪ್ರತಿಭಟನೆ ಮಾಡೋದಕ್ಕೆ ನಮಗೆ ಅವಕಾಶ ಮಾಡಿಕೊಡ್ತಾ ಇಲ್ಲ ಅಂತಂದರೆ ಇದು ನಿಜವಾಗ್ಲೂ ಖಂಡಿಸ್ತೀವಿ ಸರ್. ನಾವು ಯಾವುದೇ ಕಾರಣಕ್ಕೂ ನಾವು ಇಲ್ಲಿ ಬಿಡಲ್ಲ. ನಾವು ಕೋರ್ಟ್ ಮೆಟ್ಲು ಹೋಗ್ತೀವಿ, ನ್ಯಾಯಾಲಯದ ಮುಖಾಂತರ ನಮಗೆ ನ್ಯಾಯ ಸಿಗುತ್ತೆ. ಏನಂದರೆ ಈ ಒಂದು ವಿಚಾರದಾಗಿ ಸರ್ಕಾರನೂ ಅಷ್ಟೇ, ನೀವು ಹತ್ತಿಕ್ಕ ಕೆಲಸ ಮಾಡೋಕೆ ಹೋಗ್ಬಿಡಿ. ನೀವು ಎಲ್ಲಿವರೆಗೂ ಹತ್ತಿಗಿಡ್ತೀರೋ ಅದು ಇನ್ನೂ ಜಾಸ್ತಿ ಆಗ್ತಾ ಇರುತ್ತೆ ಹೊರತು ಯಾವುದೇ ಕಾರಣಕ್ಕೂ ಈ ಒಂದು ಪ್ರತಿಭಟನೆ ವಿದ್ಯಾರ್ಥಿಗಳ ಆಕ್ರೋಶ ಯಾವುದಕ್ಕೂ ಕಡಿಮೆ ಆಗಲ್ಲ. ಇದೆಲ್ಲ ಮಾಡೋ ಬದಲು ನೀವು ಫಸ್ಟು ನೇಮಕಾತಿ ಪ್ರಕ್ರಿಯೆ ಪ್ರಾರಂಭ ಮಾಡಿ. ನೀವು ವರ್ಷಾನುಗಟ್ಟಲೆ ಅಂತ ಇದ್ರೆ ನೀವು ಬಂದು ಕಾಂಗ್ರೆಸ್ ಸರ್ಕಾರ ಬಂದು ಒಂದೇ ವರ್ಷದಲ್ಲಿ 1 ಲಕ್ಷ ವೇಕೆನ್ಸಿ ಫಿಲ್ ಮಾಡ್ತೀನಿ ಅಂತ ಹೇಳಿದ್ರಿ. 2.5 ವರ್ಷ ಆಯ್ತು ಸರ್, ಇಲ್ಲಿವರೆಗೂ 5,000 ವೇಕೆನ್ಸಿ ಫಿಲ್ ಆಗಿಲ್ಲ. 5,000 ವೇಕೆನ್ಸಿ ಫಿಲ್ ಆಗಿಲ್ಲ. ನೋಡಿ, ಇಲ್ಲಿ ಲಕ್ಷಾಂತರ ವಿದ್ಯಾರ್ಥಿಗಳಿದ್ದಾರೆ. 4 ಲಕ್ಷ ಪ್ರತಿಭಟನೆಗೆ ಬರ್ತಾರೆ ಅಂತ ಹೇಳಿ ಇಂಟೆಲಿಜೆನ್ಸ್ ಏನಿದೆ ಮಾಹಿತಿ, 4 ಲಕ್ಷ ಬರೋದ್ರಲ್ಲಿ ತಪ್ಪಿಲ್ಲ ಸರ್. ಇಲ್ಲಿ ವಿದ್ಯಾರ್ಥಿಗಳು ಬಂದು ಪ್ರತಿಭಟನೆ ಮಾಡೋದ್ರಲ್ಲಿ ಏನು ತಪ್ಪಿಲ್ಲ. ಯಾಕೆ ಅಂತಂದರೆ ಈ ಸಮಸ್ಯೆ ಹುಟ್ಟಾಕಿರೋದ್ಯಾರು? ಸರ್ಕಾರಕ್ಕೆ ಪ್ರಶ್ನೆ ಮಾಡೋ ಹಕ್ಕು ಪ್ರತಿಯೊಬ್ಬ ಪ್ರಜೆಗೂ ಇದೆ. ಆ ಒಂದು ಪ್ರಜಾಪ್ರಭುತ್ವದಲ್ಲಿ ಪ್ರಜೆಗಳನ್ನ ಹಕ್ಕುಗಳನ್ನ ಇವತ್ತು ಕಿತ್ಕೊತಾ ಇದ್ದಾರೆ. ಇದನ್ನು ತೀವ್ರವಾಗಿ ಖಂಡಿಸ್ತಾ ಇದ್ದೀವಿ ಸರ್ ನಾವು. ಮತ್ತು ಯಾರು ಅಲ್ಲ ಅಧಿಕಾರಿಗಳು ನಾನು ಮನವಿ ಮಾಡ್ಕೊತೀನಿ ಸರ್. ಅಧಿಕಾರಿಗಳಾಗಿರ್ಬೋದು, ರಾಜಕೀಯ ವ್ಯಕ್ತಿಗಳಾಗಿರ್ಬೋದು, ನಿಮ್ಮ ಅಧಿಕಾರ ಯಾವತ್ತೂ ಶಾಶ್ವತವಾಗಿರಲ್ಲ. ಅದು ನಮ್ಮಿಂದ ನೀವು ಅಷ್ಟೇ, ನಿಮ್ಮಿಂದ ನಾವಲ್ಲ. ನಾವು ಹೇಳ್ದಂಗೆ ನೀವು ಕೇಳಬೇಕಾಗಿರೋಂಥ ಒಂದು ಪರಿಸ್ಥಿತಿಗೆ ನಾವು ಹೇಳ್ದಂಗೆ ನೀವು ನಡ್ಕೊಂಡ್ರೆ ನಿಮ್ಮ ಒಂದು ಕುರ್ಚಿಗೂ ಅಷ್ಟೇ, ನಿಮ್ಮ ಒಂದು ಘನತೆ ಗೌರವಗೂ ಒಳ್ಳೆಯದಾಗುತ್ತೆ. ಇಲ್ಲ ಅಂತಂದರೆ ಮುಂದಿನ ದಿನಗಳಲ್ಲಿ ನಮ್ಮ ಏನು ವಿದ್ಯಾರ್ಥಿಗಳಿದ್ದಾರೆ, ಯುವಕರಿದ್ದಾರೆ, ನಮ್ಮ ರಾಜ್ಯದ ಜನಗಳೇನಿದ್ದಾರೆ ಅವರು ತಕ್ಕ ಪಾಠ ಕಲಿಸ್ತಾರೆ ಸರ್. ಪರ್ಮಿಷನ್ಸ್ ಕೊಡಲಿಲ್ಲ ಅಂತಂದರೆ ನಮಗೆ ನ್ಯಾಯಾಲಯ ಅಂತ ಇದೆ ಸರ್, ಅಲ್ಲಿ ಕೂಡ ಹೋಗಿ ನಾವು ಅದ್ರ ಮುಖಾಂತರ ನಾವು ಆದೇಶ ತೊಗೊಂಬಂತೀವಿ, ನಾವು ಹೋರಾಟ ಮಾಡ್ತೀವಿ ಸರ್. ಯಾಕೆಂದರೆ ಇಲ್ಲಿ ವಿದ್ಯಾರ್ಥಿಗಳ ಧ್ವನಿನ ಯಾರು ಕಿತ್ಕೊಳಕ್ಕಾಗಲ್ಲ. ನಾವು ಆಲ್ರೆಡಿ ಕೋರ್ಟ್ಗೆ ಹೋಗಿದ್ದೀವಿ ಸರ್. 1 ವರ್ಷ ಆತ್ನಿಗೆ ನಾವು ಸ್ಟಡಿ ಮಾಡಕತ್ತೀರಿ, ಅವ್ರು ಇನ್ನೂ ಕೇಳಕತ್ತಾರೆ, ಇನ್ನೂ ಎಷ್ಟು ದಿನ ಸ್ಟಡಿ ಮಾಡಾರ, ಏನು ನಡೆದೈತಿ ನಿಮ್ಮನ್ನು ಕೇಳಕತ್ತಾರೆ ಸರ್. ನಮಗೆ ಹೊಳ್ತ್ರಿಗೆ ಆನ್ಸರ್ ಮಾಡೋಕ್ಕೆ ನಮ್ಗೆ ಆನ್ಸರೇ ಇಲ್ಲರಿ ಸರ್. ಮನೆ ಒಳಗೆ ಪೇರೆಂಟ್ಸ್ಗಳಿಗೆ ಅವ್ರು ಕೇಳೋ ಕ್ವಶನ್ಸ್ಗಳನ್ನ ಲಿಟ್ರಲಿ ಸರ್ ನಿಲ್ಲಾಗ್ಬಿಟ್ಟಿರಿ. ನಾವು ಏನು ಆನ್ಸರೇ ಇಲ್ಲರಿ ನಮ್ಮ ಪೇರೆಂಟ್ಸ್ಗಳು ಹೇಳಾಕ್ರಿ. ಈ ವಯಸ್ಸಾಗ ಅವ್ರಿಗೆ ನಾವು ದುಡ್ದು ಹಾಕ್ಬೇಕ್ರಿ. ನಾವು ಇನ್ನೂ ನಾವು ಒಂದು ಆಕಾಂಕ್ಷೆದಾಗಿದ್ದೀವಿ ರೀ, ನಮ್ಗೆ ಜಾಬ್ ಸಿಕ್ತೈತೆ ನಾವು ಆಕಾಂಕ್ಷೆದಾಗಿದ್ದೀವಿ ರೀ. ಈ 25-26 ವರ್ಷಕ್ಕೆ ನಮ್ಮ ಅವಪ್ಪನ ಕುಂಡಿಸಿ ಹಾಕ್ಬೇಕ್ರಿ ನಾವು ಊಟಕ್ಕೆ. ಬಟ್ ಅವ್ರ ಕಡೆ ನಾವು ಇನ್ನೂ ತಿನ್ನತ್ತಂದ್ರೆ ನಮಗೆ ನಾಚಿ ಬರ್ಬೇಕು ರೀ ಸರ್. ನಮಗೆ ನಾಚಿ ಬರಬೇಕು ಅಂದ್ರೆ ಸರ್ಕಾರ ನಾಚಿ ಬರ್ಬೇಕು ಗೊತ್ತಿಲ್ಲ ರೀ. ಖರೆ ನಮಗೆ ಗಿಲ್ಟ್ ಫೀಲ್ ಕಾರ್ಡ್ ಆಯ್ತು ರೀ ಸರ್. ಜಾಬ್ ಅನ್ನೋದು ಜಲ್ದಿ ನೋಟಿಫಿಕೇಶನ್ ಆಗಲಿ ಸರ್, ಎಲ್ಲರಿಗೂ ಸಿಗಲಿ.
ಬಡ ಮಕ್ಕಳಿಗೆ ಆದ್ರೆ ನಮ್ಮ ಇಲ್ಲಿ ಯಾರು ಬರಾರೆ ಯಾರು ಶ್ರೀಮಂತರು ಇಲ್ರಿ, ಎಲ್ಲರೂ ಮಿಡಲ್ ಕ್ಲಾಸ್ ಅಥವಾ ಬಡ ಮಕ್ಕಳು ಇದ್ದಾರೆ ರೀ. ಆದಷ್ಟು ಬೇಗ ಕನ್ಫರ್ಮ್ ಆಗಲಿ, ಎಲ್ಲರಿಗೂ ಒಂದು ಜಾಬ್ ಸಿಗಲಿ ಅಷ್ಟೇ ರೀ ಸರ್. ಇವ್ರು ಎಕ್ಸಾಮ್ನ ನಡ್ಸತ್ತಿಲ್ಲ, ಏನಿಲ್ಲ, ಅದ್ರಾಗೂ ಸ್ಕ್ಯಾಮ್ ಆಗತ್ತವ. ಈ ಸ್ಕ್ಯಾಮ್ದು ಅದನ್ನು ನೋಡೋದು ಏನು ತಿಳತಿಲ್ಲ ರೀ. ದೇವ್ರು ಇದಾರೆ ಅಂತಾರಪ್ಪ, ಇದನ್ನೆಲ್ಲ ನೋಡಿ ದೇವ್ರು ಇದಾರಿಲ್ಲ ಅದು ಡೌಟ್ ಬರತ್ತೈತ್ರಿ ನಮಗೆ ನೋಡಿ 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 ನೋಡಿ. ನಮ್ಮ ಸರ್ಕಾರ ಅಂತ ನಾವು ಇದಕ್ಕೆ ಹೆಂಗೆ ನಂಬಿಕೆ ಇಟ್ಟು ಇವ್ರಿಗೆ ಹೋಟ್ ಹಾಕ್ಬೇಕು ಅನ್ನೋ ತಿಳಿತಾ ಇಲ್ಲ ಸರ್. ಹೋಟ್ ಹಾಕೋರೆ ನಾವು ಯೂತ್ ಸರ್, ನಾವೇ ಕೈ ಕೊಟ್ಟರೆ ಇವ್ರು ಸರ್ಕಾರ ಎಲ್ಲಿ ಬರುತ್ತೆ ಸರ್, ಅದನ್ನಾದರೂ ತಿಳ್ಕೊಬೇಕಲ್ಲ ಸರ್. ಇವರು ಏನು ಹೇಳೋದು ಸರ್, ಸಾಕಾಗಿದೆ ಸರ್. ನಮಗಂತೂ ಈಗ 2-3 ವರ್ಷ ಓದ್ತಾ ಇದ್ದೇವೆ ಸರ್ ನಾವು ಮನೆಯೊಳಗೆ. ಅವ್ರು ಇನ್ನೂ ನಾವರ ಮನೆಯೊಳಗೆ ನಮ್ಮ ಮುಖ ತೋರ್ಸೋಕೆ ಇದಾಗ್ತಿದೆ ಸರ್. ಇನ್ನೂ ಎಷ್ಟು ವರ್ಷ ಅಂತ ಅದೇ ಹೇಳ್ತಿರೋದು ಸರ್. ಅವ್ರು ಏನು ತಿಳಿತಾ ಇಲ್ಲ ಸರ್. ನಮ್ಮ ಸರ್ಕಾರ ಬೇಗ ತಿಳ್ಕೊಬೇಕು ಸರ್. ಇವತ್ತು ನಾಳೆ ಅಂತ ಹೇಳ್ತಾರೆ ಸರ್. ಮಾಡೋಕ್ಕೂ ತಯಾರಿಲ್ಲ, ಮಾಡಿದರೆ ಅದು ಆಯಿತು ಇದು ಆಯಿತು ಅಂತ ಮತ್ತೆ ಮುಂದೆ ಹಾಕ್ತಾರೆ ಸರ್. ಆಮೇಲೆ ಇವಾಗ ನಮ್ಮ ಕಷ್ಟ ಹೇಳ್ಕೊಬೇಕಂತ ಇಲ್ಲಿ ಅಧಿವೇಶನ ಕಡೆ ಹೋಗಿ ಕೇಳ್ಕೊಬೇಕು, ಅದಕ್ಕೂ ಪರ್ಮಿಷನ್ ಸಿಗ್ತಾ ಇಲ್ಲ ಸರ್. ಹೀಗಾದರೆ ಓದೋ ಮಕ್ಕಳು ಏನು ಮಾಡ್ಬೇಕು ಸರ್? ವಯಸ್ಸು ಆಗ್ತಾ ಹೋಗ್ತಾ ಇದೆ. ಮನೇಲಿ ಅಪ್ಪ ಅಮ್ಮ ಹೊಲದಲ್ಲಿ ಮನೇಲಿ ಕೆಲಸ ಮಾಡ್ತಾರೆ ಸರ್. ಅವ್ರ ಕಷ್ಟನೂ ನೋಡ್ಕೊತ ಹೋದರೆ ಅವ್ರಿಗೊಂದು ಸ್ವಲ್ಪ ನಾವು ಜಾಬ್ ತೊಗೊಂಡು ಅವ್ರಿಗಾದರೂ ಒಂದು 4 ದಿನ ಚಲೋ ನೋಡ್ಕೋಬೇಕಂತಂದ್ರು ಅದು ಆಗ್ತಾ ಇಲ್ಲ ಸರ್. ವಯಸ್ಸಾಗಿ ಹೋಗ್ತಾ ಇದೆ, ಏನು ಮಾಡ್ಬೇಕಂತ ತಿಳಿತಾ ಇಲ್ಲ ಸರ್. ನಮ್ಮ ಸರ್ಕಾರ ಯಾವಾಗ ತಿಳ್ಕೊತಿದೆ ಸರ್? ಗುರ್ತಿಲ್ಲ ಸರ್. 2.5 ವರ್ಷದಿಂದ ಯಾವುದೇ ಥರದ ನೇಮಕಾತಿ ಆಗ್ತಾ ಇಲ್ಲ. 1 ವರ್ಷದಿಂದ ಕರ್ನಾಟಕ ರಾಜ್ಯ ಸರ್ಕಾರ ಹೇಳ್ತಾ ಇದೆ ಒಳ ಮೀಸಲಾತಿ ಮಾಡ್ತೀವಂತ. ಈಗ ಒಳ ಮೀಸಲಾತಿ ಎಲ್ಲ ಓಕೆ ಮಾಡಿದ್ದಾರೆ. ಈಗ 56% ರಿಸರ್ವೇಷನ್ ಬದಲು ಮಾತಾಡ್ತಾ ಇದ್ದಾರೆ. ಅದಕ್ಕೆ ಈಗ ಜನವರಿ 28ಗೆ ಅದು ಹೈಕೋರ್ಟ್ ತೀರ್ಪನ್ನು ಕೊಡ್ತಾಯಿದೆ ಅಂತ ನಾವು ನೋಡ್ತಾ ಇದ್ದೀವಿ. ಬಟ್ ಇದು ಇನ್ನೂ ತುಂಬ ಡಿಲೇ ಆಗೋ ಚಾನ್ಸಸ್ ಭಾಳ ಇದೆ. ಪ್ರೊಟೆಸ್ಟ್ ಮಾಡದೆ ಅದು ಇಲ್ಲಿ ಬರೋದಿಲ್ಲ ಅಂತ ನಮಗೆ ಸ್ಪಷ್ಟವಾಗಿ ಮಾಹಿತಿ ಬರ್ತಾ ಇದೆ. ಪ್ರೊಟೆಸ್ಟ್ ಮಾಡೇ ತೊಗೋಬೇಕು. ಯುವಜನ ಈಗ ಎಲ್ಲರೂ ಹೇಳ್ತಾ ಇದ್ದಾರೆ. ಇನ್ನೆಲ್ಲರೂ ಎದ್ದ ನಂತರ ಆಗ ಗೊತ್ತಾಗುತ್ತೆ ಸರ್. ಮಂಜುನಾಥ್, ಇವತ್ತು ರಾಜ್ಯದ ವಿದ್ಯಾರ್ಥಿಗಳು ಭಾಳ ಕಷ್ಟಪಟ್ಟು ಓದಿರ್ತಾರೆ ಸರ್. ಓದರೂ ಸಹಿತ ಇವತ್ತು ಸಕಾಲಕ್ಕೆ ನೇಮಕಾತಿ ಆಗ್ತಾಯಿಲ್ಲ. ಇವತ್ತು ಯಾಕಪ್ಪ ಅಂದರೆ ಇದು ಬಿಟ್ಟಿ ಯೋಜನೆ. ನನ್ನ ವಿಚಾರ ಪ್ರಕಾರ ಈ ಬಿಟ್ಟಿ ಯೋಜನೆಯನ್ನು ಬಿಡ್ರಿ, ನಮ್ಮ ವಿದ್ಯಾರ್ಥಿಗಳಿಗೆ ಮೊದಲು ನೀವು ನೇಮಕಾತಿ ಪ್ರಾರಂಭ ಮಾಡಿ. ನೇಮಕಾತಿ ಮಾಡಿದ್ರೂ ಸಹಿತ ಇವತ್ತು ಅಪ್ಲಿಕೇಶನ್ ಹಾಕೋ ಸಂದರ್ಭದಲ್ಲಿ ಇವತ್ತು ಯು ಪಿ ಸಿ ಒಳಗೆ ಎಷ್ಟು ಅಂದರೆ ಒಂದು 100 ರೂಪಾಯಿ ಇರ್ತದೆ ಸರ್ ಅದು ಫೀ. ಆದರೆ ಇವತ್ತೇನಪ್ಪ ಅಂದರೆ 700-1000 ರೂಪಾಯಿ ಇವತ್ತು ಇಡೀ ರಾಜ್ಯದ ವಿದ್ಯಾರ್ಥಿಗಳಿಂದ ಈ ರಾಜ್ಯ ಸರ್ಕಾರ ದುಡ್ಡನ್ನು ಲೂಟಿ ಮಾಡ್ತಾ ಇದೆ ಸಿಕ್ಕಾಪಟ್ಟಿ. ಇದೊಂದು ಭಾಳ ಬೇಜಾರಾದಂಥ ಸಂಗತಿ ಸರ್ ಆ್ಯಕ್ಚುಲಿ. ಜೊತೆಗೆ ಇನ್ನೊಂದೇನಪ್ಪ ಅಂದರೆ ಇವತ್ತು ಎಕ್ಸಾಮ್ ಸಂದರ್ಭದಲ್ಲಿ ಇವತ್ತು ನೋಡ್ತಿರ್ತೀವಿ ಎಲ್ಲ ನಿಮ್ಗೆ ಗೊತ್ತಿದೆ, ಪ್ರತಿಯೊಂದು ಪೋಸ್ಟ್ಗಳನ್ನು ಮಾರಾಟ ಮಾಡ್ಕೋತಾರೆ ಸರ್. ಇದು ಏನು ಮಾಡಬೇಕು? ಇದು ಹೆಂಗೆ ಸರ್ ಜೀವನ? ಇವತ್ತು ವಿದ್ಯಾರ್ಥಿಗಳು ಏನು ಮಾಡೋದು ಪಾಪ ಅವರೆಲ್ಲ? ಇವತ್ತೆಲ್ಲ ಓದುವಂಥ ವಿದ್ಯಾರ್ಥಿಗಳು ಕಡಬಡ್ರು ಸರ್ ಆ್ಯಕ್ಚುಲಿ. ಅವರು ಅಂಥ ಕಡ್ತಂದೆ ಹುಟ್ಟಿದಂಥ ಹುಡುಗರು ಏನು ಹೆಂಗೆ ಜಾಬ್ ತೊಗೋಬೇಕು ಅವರು? ಇವತ್ತೇನಪ್ಪ ಅಂದ್ರೆ ಪ್ರತಿಯೊಂದು ಪೋಸ್ಟ್ಗಳನ್ನು ಮಾರಾಟ ಮಾಡ್ತಾರೆ. ಇದು ಬಂದಾಗಬೇಕು ಸರ್ ಆ್ಯಕ್ಚುಲಿ. ಇದನ್ನು ಬಂದಾಗೂ ತಕ್ಕ ನಾವು ಬಿಡಲ್ಲ ಸರ್. ಇವತ್ತು ನಾವೆಲ್ಲ ರಾಜ್ಯದ ವಿದ್ಯಾರ್ಥಿಗಳು ನಮ್ಮೆಲ್ಲ ಒಂದು ಸಂಘಟನೆ ನಾವೇನಪ್ಪ ಅಂದ್ರೆ ಪರ್ಮಿಷನ್ ಕೊಡ್ಲಿಕ್ಕಂತೂ ನಾವು ಕೋರ್ಟಿಗೆ ಹೋಗ್ತೇವೆ. ಕೋರ್ಟ್ ಮೂಲಕ ಪರ್ಮಿಷನ್ ಆದ ಮೂಲಕ ನಾವೆಲ್ಲ ಇವತ್ತು ಹೋರಾಟ ಮಾಡ್ತಾ ನಾವು ಬಿಡೋದು ಸರ್. ಅದಕ್ಕೆ ನಮ್ಮ ಶ್ರೀಶೈಲ್ ತೇಲಿ ಅಂತೇಳಿ